ಇಂದು ಭಾರತ ಪ್ರಗತಿಯ ಪಥದಲ್ಲಿ ಸಾಗಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನವು ದೇಶದ ಈ ಪ್ರಗತಿಗೆ ಅಭೂತಪೂರ್ವವಾದ ಕೊಡುಗೆ ನೀಡಿದೆ. ಪ್ರತಿ ಕ್ಲಿಕ್, ಪ್ರತಿ ಸ್ಕ್ರಾಲ್ ದೇಶದ ಅಭಿವೃದ್ಧಿಗೆ ಹೊಸ ಶಕ್ತಿ ನೀಡುತ್ತಿದೆ. ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಇಂಟರ್ನೆಟ್ ಮತ್ತು ತಂತ್ರಜ್ಞಾನದ ಲಾಭ ಪಡೆಯಲು ಅವಕಾಶವನ್ನು ನೀಡುತ್ತಿದೆ. ಈಗ ಡಿಜಿಟಲ್ ಸಮಾವೇಶ ನಡೆಯುತ್ತಿದೆ. ಡಿಜಿಟಲ್ ಸಮಾವೇಶ ಅಂದರೆ ಎಲ್ಲ ಜನರಿಗೆ, ವಿಶೇಷವಾಗಿ ವಂಚಿತ ವರ್ಗದವರಿಗೆ ಡಿಜಿಟಲ್ ತಂತ್ರಜ್ಞಾನ ಮತ್ತು ಇಂಟರ್ನೆಟ್ ಲಭ್ಯವಾಗುವಂತೆ ಮಾಡುವುದು. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಭಾರತದಲ್ಲಿ ಟೆಲಿಕಾಂ ಮತ್ತು ಪ್ರಸಾರ ಕ್ಷೇತ್ರದ ರೆಗ್ಯುಲೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಡಿಜಿಟಲ್ ಸಮಾವೇಶಕ್ಕೆ ಪ್ರೋತ್ಸಾಹ ನೀಡುವಲ್ಲಿ ಮಹತ್ವಪೂರ್ಣವಾದ ಪ್ರಯತ್ನ ಮಾಡುತ್ತಿದೆ. ಇದರಲ್ಲಿ ಅಗ್ಗದ ಇಂಟರ್ನೆಟ್ ಸೇವೆಗಳನ್ನು ಖಚಿತಪಡಿಸುವುದು, ಇಂಟರ್ನೆಟ್ ಕನೆಕ್ಟಿವಿಟಿ ಹೆಚ್ಚಿಸುವುದು ಮತ್ತು ಗ್ರಾಹಕರ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಸೇರಿದೆ. ಟ್ರಾಯ್ ಟೆಲಿಕಾಂ ಸೇವೆಗಳಲ್ಲಿ ಆರೋಗ್ಯಕರ ಸ್ಪರ್ಧೆಯನ್ನು ಖಚಿತಪಡಿಸುತ್ತದೆ. ಇದರಿಂದ ಸೇವೆಗಳ ಗುಣಮಟ್ಟ ಸುಧಾರಿಸುತ್ತದೆ, ಬೆಲೆಗಳು ಕಡಿಮೆ ಇರುತ್ತದೆ ಮತ್ತು ಡಿಜಿಟಲ್ ಸೇವೆಗಳನ್ನು ಹೆಚ್ಚು ಕೈಗೆಟಕುವಂತೆ ಮಾಡುತ್ತದೆ. ರೆಗ್ಯುಲೇಟರ್ ಅವರ ನಿಯಂತ್ರಣ ಪ್ರಯತ್ನಗಳಿಂದ ಗ್ರಾಮೀಣ ಕನೆಕ್ಟಿವಿಟಿ, ಸ್ಪೆಕ್ಟ್ರಮ್ ಹಂಚಿಕೆ, ಗ್ರಾಹಕರ ಹಿತರಕ್ಷಣೆ ಮತ್ತು ಡಿಜಿಟಲ್ ಸಾಕ್ಷರತೆಗೆ ಉತ್ತೇಜನ ಸಿಗುತ್ತದೆ. ಟ್ರಾಯ್ನಿಂದ ಕೇಬಲ್ ಟಿವಿಯ ಡಿಜಿಟಲೀಕರಣವು ಒಂದು ಕ್ರಾಂತಿಕಾರಿ ಉಪಕ್ರಮವಾಗಿದೆ. ಸೆಟ್ ಟಾಪ್ ಬಾಕ್ಸ್ ಮೂಲಕ ಉತ್ತಮ ಪಿಕ್ಚರ್ ಗುಣಮಟ್ಟ ಮತ್ತು ನಿಮ್ಮ ಇಷ್ಟದಂತಹ ಟಿವಿ ಚಾನೆಲ್ಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಇದಲ್ಲದೆ ರೆಗ್ಯುಲೇಟರ್ನ ಪ್ರಯತ್ನದಿಂದ ಎಫ್ಎಂ ರೇಡಿಯೋ ಇಂದು ದೇಶದ ಮೂಲೆ ಮೂಲೆಗೂ ತಲುಪಿದೆ. ಡಿಜಿಟಲ್ ಮೂಲಸೌಕರ್ಯ ಪರಿಸರ ವ್ಯವಸ್ಥೆಗೆ ಉತ್ತೇಜಿಸಲು ಟ್ರಾಯ್ ಭಾರತ ಸರ್ಕಾರಕ್ಕೆ ನೀಡಿದ ಶಿಫಾರಸುಗಳ ಮೂಲಕ ಕೃತಕ ಬುದ್ಧಿಮತ್ತೆ, ಐಒಟಿ, ಬಿಗ್ ಡೇಟಾ, ಬ್ಲಾಕ್ ಚೈನ್ ಮತ್ತು 5G ತಂತ್ರಜ್ಞಾನಕ್ಕೆ ಪ್ರೋತ್ಸಾಹಿಸುತ್ತಿದೆ. ಡಿಜಿಟಲೀಕರಣದಿಂದಾಗಿ ಸೂಕ್ಷ್ಮ, ಲಘು ಮತ್ತು ಮಧ್ಯಮ ಉದ್ಯಮಗಳಿಗೆ ಇಂಟರ್ನೆಟ್ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಕಡಿಮೆ ಸಮಯದಲ್ಲಿ ಉತ್ತಮ ಕೆಲಸ ಮಾಡಲು ಸುಲಭವಾಗಿದೆ. ಟ್ರಾಯ್ ವತಿಯಿಂದ ತರಲಾದ USSD ರೆಗ್ಯುಲೇಷನ್ ಇಂಟರ್ನೆಟ್ ಇಲ್ಲದೆ ಫೋನ್ನಲ್ಲಿ ಬ್ಯಾಂಕ್ ವಹಿವಾಟು ನಡೆಸಲು ಗ್ರಾಹಕರಿಗೆ ಅಧಿಕಾರ ನೀಡಿದೆ. ಡಿಜಿಟಲ್ ಸಮಾವೇಶದೊಂದಿಗೆ ಜನರಿಗೆ ಹಣಕಾಸು ಸೇವೆಗಳ ಪ್ರಯೋಜನ ಸಿಕ್ಕಿರುವುದು ಮಾತ್ರವಲ್ಲದೆ ಅವರ ಆರ್ಥಿಕ ಸ್ಥಿತಿಯೂ ಸುಧಾರಿಸಿದೆ. ಈಗ ಸಬ್ಸಿಡಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ರೂಪದಲ್ಲಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತದೆ. ವ್ಯಾಪಕ ಡಿಜಿಟಲ್ ಸಮಾವೇಶವನ್ನು ಖಚಿತಪಡಿಸಿಕೊಳ್ಳಲು ನಾವು ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡಬೇಕಾಗಿದೆ. ಯಾರು ಹಿಂದೆ ಉಳಿಯದಂತೆ ನಾವು ಖಚಿತಪಡಿಸಿಕೊಳ್ಳಬೇಕು. ಟ್ರಾಯ್ ಕಾಲಕಾಲಕ್ಕೆ ಸರ್ಕಾರಕ್ಕೆ ಮಾಡಿದ ಶಿಫಾರಸುಗಳು ಮತ್ತು ನಿಬಂಧನೆಗಳ ಮೂಲಕ ಈ ಅಂತರವನ್ನು ಕಡಿಮೆ ಮಾಡಲು ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಡಿಜಿಟಲ್ ಸಮಾವೇಶ ನಾವು ಒಟ್ಟಿಗೆ ಸಾಕಾರಗೊಳಿಸಬಹುದಾದ ಒಂದು ಕನಸು. ಬನ್ನಿ ಒಟ್ಟಾಗಿ ಡಿಜಿಟಲ್ ಇಂಡಿಯಾವನ್ನು ನಿರ್ಮಿಸೋಣ. ಇಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಸ್ಮಾರ್ಟ್ಫೋನ್ ಕೇವಲ ಒಂದು ಸಾಧನವಲ್ಲ, ಬದಲಾಗಿ ಸಬಲೀಕರಣದ ಒಂದು ಸಾಧನವಾಗಿದೆ. Telecom Regulatory Authority of India is working towards protection of consumer rights and orderly development of the telecom and broadcasting sectors. Our endeavor is to ensure that citizens are aware of the regulations and various initiatives taken by TRAI, especially in respect of protection of consumer rights. My appeal to the citizens is to be aware of the important developments in these sectors and the mechanism for protection of consumer rights and help us in improving these services. ಇಂದು ಭಾರತವು ಪೇಪರ್ ಫ್ರೀ, ಲೈನ್ ಫ್ರೀ ಮತ್ತು ಟೆನ್ಷನ್ ಫ್ರೀ ಆಗಿದೆ. ನಾವು ಹೆಚ್ಚು ಹೆಚ್ಚು ಡಿಜಿಟಲ್ ಸೇವೆಗಳನ್ನು ಬಳಸೋಣ ಮತ್ತು ದೇಶದ ಪ್ರಗತಿಯಲ್ಲಿ ಸಹಭಾಗಿಗಳಾಗೋಣ.